ಮೊದಲಿಗೆ ಪ್ರತಿನಿಧಿಗಳಿಗೆ ಧನ್ಯವಾದಗಳು. ನಾಗರಾಜ್ ಸರ್ಗೆ ಧನ್ಯವಾದಗಳು. ನನಗೆ ಈ ಅವಕಾಶನ ಕಲ್ಪಿಸ್ಬೇಕಂತ ಗೀತಾ ಮೇಡಮ್ ಗಾರಿ, ಲಕ್ಷ್ಮಿ ಮೇಡಮ್ ಗಾರಿ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ ಯು. ಸಂತೋಷ ಆಗ್ತಾ ಇದೆ. ಇಂಥ ಒಂದಿನ ನನ್ನ ಜೀವನದಲ್ಲಿ ಇದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆದ ವಿಷಯ ಅಂತ ತಿಳ್ಕೊಳ್ತಾ ಇದ್ದೀನಿ. ನನ್ಗೊಂದು ಕ್ರಿಸ್ಟಲ್ ಬಗ್ಗೆ ಹೇಳೋದಿಕ್ಕೆ ಹೇಳಿದ್ದಾರೆ ಮೇಡಮ್. ಅಂದ್ರೆ ಏನ್ ಮೇಡಮ್ ಅದು ಟಾಪಿಕ್ ಏನ್ ಮ್ಯಾಮ್ ನಿಮ್ದು? ಕ್ರಿಸ್ಟಲ್ಸ್ ಬಗ್ಗೆ ಹೇಳಿದಾರಮ್ಮ. ಕ್ರಿಸ್ಟಲ್ಸ್ ಅಂದ್ರೆ ಧ್ಯಾನ ಮಾಡುವಾಗ ಕ್ರಿಸ್ಟಲ್ ಇಟ್ಕೊಂಡು ಧ್ಯಾನ ಮಾಡದ? ಹೌದು ಮ್ಯಾಮ್. ಧ್ಯಾನ ಮಾಡುವಾಗ ಕ್ರಿಸ್ಟಲ್ ಇಟ್ಕೊಂಡ್ರೆ ಇನ್ನು ತುಂಬಾ ಅದ್ಭುತವಾದ ಅನುಭವಗಳನ್ನ ಪಡಿತಾ ಇದ್ದೀನಿ. ಅದರಿಂದ ತುಂಬಾ ಚೆನ್ನಾಗಿದೆ. ಪಾಸಿಟಿವ್ ಆಗಲಿ, ವೈಬ್ರೇಷನ್ ಆಗಲಿ ತುಂಬಾ ಚೆನ್ನಾಗಿದೆ. ನನ್ಗೂ ಇದೇ ತರ ಮಹಾವತಾರದಿಂದ ಫೋನ್ ಬಂತು ಇನ್ಸ್ಟಾಗ್ರಾಮ್ ಇಂದ. ಆ ಮೇಡಮ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇರೋವರೆಗೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. 2 ವರ್ಷದಿಂದ ನಾನು ಒಂದೊಂದ್ಸತಿ ಮಿಸ್ ಆಗ್ತೀನಿ ಅಷ್ಟೇ, ಆದ್ರೂ ವಿಡಿಯೋ ಆಫ್ ಆದ್ರೂ ಕೇಳಿಸ್ಕೊತಾ ಇರ್ತೀನಿ. ಪಾರ್ಲರ್ ಅಲ್ಲಿ ಬ್ಯುಸಿ ಇರ್ತೀನಿ, ಆ ಸಮಯದಲ್ಲಿ ಬ್ಯುಸಿ ಇದ್ರೂ ಕೇಳಿಸ್ಕೊತಾ ಇರ್ತೀನಿ. ತುಂಬಾನೇ ಕಲ್ತಿದ್ದೀನಿ, ಕಲಿತಾ ಇದ್ದೀನಿ ಇಲ್ಲಿವರೆಗೂ. ತುಂಬಾ ನನ್ ಜೀವನ ಇವತ್ತಿಗೆ ಅದ್ಭುತವಾದ ಜೀವನ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಬರೀ ಅವ್ರು ಏನ್ ಹೇಳಿದ್ರು, ಇವ್ರು ಏನ್ ಹೇಳಿದ್ರು, ಅವ್ರ ಕತೆ ಏನು, ಇವ್ರ ಕತೆ ಏನು, ಅವ್ರ ಲೈಫ್ ಏನು, ಇವ್ರ ಲೈಫ್ ಏನು ಅಂತ ಹೇಳಿದ್ರೆ ಒಂದು ಸಾರಿ ನೋಡ್ಬೇಕಾಗಿರೋದು ನಮ್ ಜೀವನ ಏನು, ನಮ್ ಜೀವನದಲ್ಲಿ ನಾವ್ ಏನ್ ಮಾಡ್ಬೇಕಾಗಿರೋದು, ನಾವ್ ಏನ್ ಕಳ್ಕೊಂಡಿದೀವಿ, ಏನ್ ಪಡ್ಕೊಂಡಿದೀವಿ, ನಮ್ಮಲ್ಲಿ ನಾವಿದೀವ ಅನ್ನೋದೊಂದು ತಿಳ್ಕೊಳ್ಳುವಂತ ಪ್ರಯತ್ನ ಪಟ್ಟಿದ್ದೆ ಈ ಮಹಾ ಅವತಾರಕ್ಕೆ ಬಂದ್ಮೇಲೆ. ಪ್ರತಿನಿಧಿ ಗುರುಗಳದ್ದು ಒಂದೊಂದು ಸ್ಟೋರಿನ ಕೇಳ್ತಾ ಇದ್ರೆ ನಾವ್ ಇನ್ನೂ ಯಾಕೆ ಇಷ್ಟೊಂದು ಸಮಯ ವ್ಯರ್ಥ ಮಾಡ್ಕೊಳ್ತಾ ಇದೀವಿ ಅನ್ನೋ ಒಂದು ಯೋಚನೆ ಮಾಡಿದ್ರೆ ತುಂಬಾ ಇದೆ ಕಲಿಯೋದು. ತುಂಬಾ ಕಲ್ತಿದೀನಿ. ನಾವು ಜ್ಞಾನ ಹಂಚೋದ್ರಿಂದ ಅವ್ರ ಜೀವನವನ್ನೇ ಬದಲಾಯಿಸುತ್ತೆ. ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು ಏನೇನೋ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಪ್ರತಿಯೊಂದು ಏನೇನೋ ಮಾಡ್ತೀವಿ. ಆದ್ರೆ ಅದೆಲ್ಲ ನಾವು ಮಾಡ್ಬೇಕಾಗಿರೋದು ಜ್ಞಾನವನ್ನ ಹಂಚ್ಬೇಕು. ಜ್ಞಾನದಿಂದ ಕಲಿಬೇಕಾಗಿರೋ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಆದ್ರೆ ಇವಾಗ ಯಾರಿಗಾದ್ರೂ ಹೇಳಿದ್ರೆ ನಾವು ವಯಸ್ಸಾದ್ಮೇಲೆ ಮಾಡ್ತೀವಿ ಅಂತಾರೆ. ಯಾಕಂದ್ರೆ ಅನುಭವ ಇನ್ನೂ ಸಾಕಾಗಿಲ್ಲ, ಕರ್ಮಗಳು ಕಳ್ಕೊಂಡಿಲ್ಲ ಅಂತಾರೆ. ಈ ಒಂದು ವೇದಿಕೆನಲ್ಲೇ ಕೇಳ್ತಾ ಇರ್ತೀನಿ. ತುಂಬಾ ಕಲ್ತಿದೀನಿ ಇದರಿಂದ. ಇವಾಗ ಇವತ್ತಿನ ದಿನ ರಾತ್ರಿ 3 ಗಂಟೆ ಆದ್ರೂ 12 ಗಂಟೆ ಆದ್ರೂ ಕೂತ್ಕೊಂಡು ಜ್ಞಾನ ಮಾಡೋ ಅಂತ ಧೈರ್ಯ ಬಂದಿದೆ ಅಂತಂದ್ರೆ ತುಂಬಾ ಅದ್ಭುತ ಅನ್ಸುತ್ತೆ. ಆ ಕ್ಷಣಗಳೇ ಬೇರೆ, ಎಲ್ಲರಿಗೂ ಬರೋದಿಲ್ಲ. ಅದ್ ಬಂದಿದೆ ಅಂತ ಅವ್ರಷ್ಟು ಅದ್ಭುತವಾದ ಜೀವನವನ್ನು ನಾವು ನೋಡ್ತಾ ಇರ್ತೀವಿ. ಆ ಅನುಭವನ ನಾನು ನೋಡ್ತಾ ಇದ್ದೀನಿ ಈಗ. ತುಂಬಾ ಚೆನ್ನಾಗಿದೆ. ಇದೇ ಇದ್ರಲ್ಲಿ ಮಹಾ ಅವತಾರ 2 ವರ್ಷದಲ್ಲಿ ತುಂಬಾ ಜ್ಞಾನವನ್ನು ಪಡಿತಾ ಇದ್ದೀನಿ. ಮತ್ತೆ ನೋಡಿ ನನ್ ತುಂಬಾ ಇಷ್ಟ ನಾನ್ ವೆಜ್ ಅಂತಂದ್ರೆ. ನಾನ್ ವೆಜ್ ನಾನು ತಿಂತಾ ಇಲ್ಲ ಇವತ್ತಿಗೆ ಅಂತಂದ್ರೆ ಮಹಾ ಅವತಾರಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾದ್ರೂ ಒಂದು ಹೆಗ್ ಒಂದು ಇದಾಗ್ಲಿ, ಏನಕ್ಕೂ ನಾನು ಎಷ್ಟೆಲ್ಲ ಮಾಡಿದೀನಿ ಅನ್ನೋದೊಂದು ಅದು ಬೇಜಾರಾಗತ್ತೆ. ಬಟ್ ನಾನ್ ವೆಜ್ ವೆಜಿಟೇರಿಯನ್ ಆಗೋದಿಕ್ಕೆ ತುಂಬಾನೇ ಜೀವನ ತುಂಬಾ ಚೆನ್ನಾಗಿದೆ. ಒಂದು ಜೀವನ ನಾವ್ ಇಷ್ಟೆಲ್ಲ ಮಾಡ್ತೀವ ಅಂತ ಬಹಳಷ್ಟು ಬದಲಾವಣೆಗಳು ಬಂದಿದೆ ಇದ್ರಲ್ಲಿ. ಜೀವನದಲ್ಲಿ ಹೇಳ್ಕೊಂಡ್ರೆ ತುಂಬಾ ಇದೆ, ಸಾಕಾಗಲ್ಲ. ತುಂಬಾ ಪುಟ್ಟ ಜೀವನ, ಪುಟ್ಟು ಒಂದು ಟೈಮ್ ಇಲ್ಲ, ಸಮಯ ಇಲ್ಲ. ನನ್ನಷ್ಟು ನಂತರನೇ ಇನ್ನೂ ಇದ್ದಾರೆ. ನನ್ಗೆ ಕ್ರಿಸ್ಟಲ್ ಮಹಾವತಾರದಿಂದ ಸಿಕ್ತು. ಅದ್ ತಗೊಂಡ್ಮೇಲೆ ತುಂಬಾ ಚೆನ್ನಾಗಿದೆ. ತುಂಬಾ ಅದ್ಭುತವಾದ ವೈಬ್ರೇಷನ್ ನೋಡ್ತಾ ಇದ್ದೀನಿ. ಇದರಿಂದ ನಾನ್ ತಗೊಂಡಂಗೆ ಅದನ್ನ ನೀವೆಲ್ಲ ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಜೀವನ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಟಲ್ ಇಂದ. ಅದು ರಿಯಾಲಿಟಿ ನಾನು ನೋಡಿದೀನಿ. ಅದನ್ನ ಕ್ರಿಸ್ಟಲ್ ಮ್ಯಾಮ್, ಗೀತಾ ಮ್ಯಾಮ್ ನಿಮ್ ಹತ್ರ ಫೋಟೋ ಇರ್ಬೇಕು, ಇದ್ರೆ ಅದನ್ನ ತೋರ್ಸಿ, ಎಲ್ರು ನೋಡ್ತಾರೆ ಮಾಸ್ಟರ್ಸ್. ತಗೊಳ್ಳಿ ನೀವು, ತುಂಬಾ ಚೆನ್ನಾಗಿದೆ. ಅದು ಒರಿಜಿನಲ್ ತುಂಬಾ ಚೆನ್ನಾಗಿದೆ. ಅದನ್ನ ವೈಬ್ರೇಷನ್ ತುಂಬಾ ಚೆನ್ನಾಗಾಗುತ್ತೆ. ಭಗವಂತನೇ ನಮ್ಮ ಹತ್ರ ಇದ್ದಾನೆ ಅನ್ನೋ ಒಂದು ರೀತಿ ಇದೆ. ಅದು ಅದ್ಭುತವಾಗಿದೆ. ಮ್ಯಾಮ್ ಇದ್ದೀರಾ ಮ್ಯಾಮ್? ಗೀತಾ ಮ್ಯಾಮ್ ಶೇರ್ ಮಾಡೋದಿಕ್ ಬರೋದಿಲ್ಲ ನನಗೆ.
ಅಲ್ಲ, ನೀವು ಸ್ವಾಧ್ಯಾಯ ಮುಗಿಸಿ ಮೇಡಮ್ ಇದ್ರೆ ಬೇಕಾದ್ರೆ ಆಮೇಲೆ ತೋರಿಸ್ತಾರೆ. ಓಕೆ ಓಕೆ ಮ್ಯಾಮ್. ಓಕೆ. ಓಕೆ. ಹಾಗೆ ಆ ತುಂಬಾ ಕಲ್ತಿದೀನಿ ಮ್ಯಾಮ್. ತುಂಬಾ ಚೆನ್ನಾಗಿದೆ ಜೀವನ, ತುಂಬಾ ಅದ್ಭುತವಾಗಿದೆ. ಇವತ್ತಿನ ದಿನ ನನ್ನ ಇದು ನಾನೇ ತಿಳ್ಕೊಂತಾ ಇದ್ದೀನಿ. ತಿಳ್ಕೋಬೇಕು, 4 ಜನಕ್ಕೆ ಹಂಚ್ಬೇಕು. ಇದರಿಂದ ನಾವು ಕಳ್ಕೊಳ್ಳೋ ಅಂತ ಕ್ಷಣಗಳು ತುಂಬಾ ಇದೆ. ಎಷ್ಟು ದಿನ ಇದೆಯೋ ಅಷ್ಟು ದಿನ ಜ್ಞಾನವನ್ನ ಹಂಚೋಣ. ಇದರಿಂದ ಬೇರೆಯವ್ರ ಜೀವನನ ನಮ್ ತರನೇ ಬದಲಾವಣೆ ಆಗಿ ಅವ್ರದ್ದು ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಅಂದ್ರೆ ನೀವು ಧನ್ಯವಾದ. ಅದನ್ನ ಯಾವ ತರ ಇಟ್ಕೊಂಡ್ರಿ, ಯಾವ ತರ ಧ್ಯಾನ ಮಾಡ್ತಿದ್ರಿ, ಎಲ್ಲಿ ತಗೊಂಡ್ರಿ, ಅದ್ರ ಬಗ್ಗೆ ಸ್ವಲ್ಪ ಅನುಭವ ಹೇಳಿ ಮ್ಯಾಮ್. ನೀವೀಗ ಮಹಾವತಾರ್ ಫೌಂಡೇಶನ್ ಇಂದ ಅದು ಕ್ರಿಸ್ಟಲ್ ತಗೊಂಡ್ರಿ ಅಂತ ಹೇಳಿದ್ರಿ. ಅದನ್ನ ನೀವ್ ಹೌದು ಯಾವ ಮ್ಯಾಮ್. ತರ ಬಳಸ್ತಿದ್ರಿ, ಯಾವ ಟೈಮಲ್ಲಿ ಬಳಸ್ತಿದ್ರಿ, ಅದನ್ನ ಯಾವ ತರ ನೀವು ಧ್ಯಾನಕ್ಕೆ ಉಪಯೋಗ ಮಾಡ್ಕೊಂಡ್ರಿ? ಧ್ಯಾನ ಮಾಡುವಾಗ ಕೈನಲ್ಲಿ ಈ ತರ ಪ್ರೆಸ್ ಮಾಡಿ ಅದು ಇಟ್ಕೊಂಡ್ರೆ ಫುಲ್ ವೈಬ್ರೇಷನ್ ಆಗುತ್ತೆ ಮ್ಯಾಮ್. ತುಂಬಾ ಚೆನ್ನಾಗಿದೆ. ಆ ನಾವೇನಾದ್ರು ಸಂಕಲ್ಪ ಮಾಡ್ಕೊಂಡ್ರು ಆಗತ್ತೆ ಮ್ಯಾಮ್. ತುಂಬಾ ಚೆನ್ನಾಗಿದೆ. ಈ ಜ್ಞಾನದ ಜೊತೆಗೆ ಅದು ನಮ್ಗೆ ಸಪೋರ್ಟ್ ಆಗಿರತ್ತೆ. ಅದನ್ನ ನೀವು ಎಲ್ಲ ತಗೊಂಡು ಬಳಸಿ ಮ್ಯಾಮ್. ನೋಡಿ ಮ್ಯಾಮ್ ತೋರಿಸ್ತಾ ಇದಾರೆ ಕ್ರಿಸ್ಟಲ್ಸ್. ಪ್ರಿಯಾಂಕಾ ಮ್ಯಾಮ್ ತೋರಿಸ್ತಾ ಇದಾರೆ. ಅದೇ ತರದ್ದೇನಾ ನಿಮ್ದು ಕ್ರಿಸ್ಟಲ್? ಇಲ್ಲ ಮ್ಯಾಮ್, ನಂದು ಇನ್ನೊಂದ್ ತರ ಬೇರೆ ಇರುತ್ತೆ. ಅಂದ್ರೆ ರೌಂಡ್ ಇತ್ತ ನಿಮ್ದು? ಒಂದು ನಾನು ಶೇರ್ ಮಾಡ್ತೀನಿ ಮ್ಯಾಮ್. 1-2 ಮಿನಿಟ್ಸ್ ಆಮೇಲೆ ಶೇರ್ ಮಾಡ್ತೀನಿ. ಓಕೆ ಓಕೆ ಮ್ಯಾಮ್. ನಮ್ಗೆ ಶೇರ್ ಮಾಡಿ. ಗೀತಾ ಮ್ಯಾಮ್ಗೆ ಅನ್ಮಿಟ್ ಕೊಡ್ತೇನೆ, ಒಂದ್ ನಿಮಿಷ. ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮ್ಯಾಮ್ ಮಾತಾಡಿ ಗೀತಾ ಮ್ಯಾಮ್. ಮ್ಯಾಮ್ ನಮಸ್ತೆ. ಆಕ್ಚುಲಿ ನನ್ ಕಡೆ ಡಿಲೀಟ್ ಆಗ್ಬಿಟ್ಟಿದೆ, ಬಟ್ ಈಗ ಅವ್ರು ಪ್ರಿಯಾಂಕಾ ಮ್ಯಾಮ್ ತೋರ್ಸಿದ್ರಲ್ಲ ಅದೇ ತರದೆ, ಬಟ್ ದೊಡ್ಡ ಸೈಜ್ ಮ್ಯಾಮ್, ಸ್ವಲ್ಪ ನಂದಿನ್ ಸ್ವಲ್ಪ ದೊಡ್ಡ ಸೈಜ್ ಮ್ಯಾಮ್. ದೊಡ್ಡ ಹೌದು, ಸೈಜ್ ಮ್ಯಾಮ್. ಹೌದು. ತುಂಬಾ ಚೆನ್ನಾಗಿದೆ. ಅದನ್ನ ಜ್ಞಾನದಲ್ಲಿ ಪಡೆಯೋದ್ರಿಂದ ಇನ್ನೂ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ, ವೈಬ್ರೇಷನ್ ಚೆನ್ನಾಗಿರುತ್ತೆ. ನಮ್ ಸಂಕಲ್ಪಗಳು ಚೆನ್ನಾಗ್ ಆಗ್ತಾ ಇದೆ ಮ್ಯಾಮ್. ಅದ್ರಲ್ಲಿ ಪ್ರತಿಯೊಬ್ಬರು ಬಳಸ್ಬೇಕಾಗಿರೋದು ಕ್ರಿಸ್ಟಲ್ಸ್ ಮ್ಯಾಮ್. ಅದನ್ನ ಮಹಾವತಾರ್ ಇದರಿಂದ ನಾನು ಪಡ್ಕೊಂಡ್ಮೇಲೆ ಅನುಭವದಿಂದ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮನೆಯಲ್ಲಿ. ಅಂದ್ರೆ ನಮ್ ರತ್ನ ಮೇಡಮ್ ಏನ್ ಹೇಳಕ್ ಹೊರಟಿದಾರೆ ಅಂದ್ರೆ, ಧ್ಯಾನದ ಜೊತೆಗೆ ನಾವು ಕ್ರಿಸ್ಟಲ್ ನ ಅದನ್ನ ಆದ್ರೆ ಇಟ್ಕೊಂಡು ನಾವು ಧ್ಯಾನವನ್ನ ಮಾಡಿ ಸಂಕಲ್ಪವನ್ನ ಮಾಡ್ಕೊಂಡ್ರೆ ನಾವು ಅಂದ್ಕೊಂಡಿರೋದನ್ನೆಲ್ಲ ಇನ್ನು ಹೆಚ್ಚು ಹೆಚ್ಚು ಸಾಧನೆ ಮಾಡಬಹುದು ಅನ್ನೋದನ್ನ ನಮ್ಮ ರತ್ನ ಮೇಡಮ್ ತಿಳಿಸ್ತಾ ಇದ್ದಾರೆ. ಹೌದು ಮ್ಯಾಮ್, ಹೌದು. ತುಂಬಾ ಚೆನ್ನಾಗಿದೆ. ಮತ್ತೆ ಇದನ್ನು ಅಷ್ಟೇ, ಬ್ರಾಸ್ಲೆಟ್ ಅಷ್ಟೇ. ಇದು ಚಕ್ರಗಳದು ನಿಯಂತ್ರವಾಗಿರುತ್ತೆ ಅಂತ ಹೇಳಿದ್ರು. ಚೆನ್ನಾಗಿದೆ ಮ್ಯಾಮ್. ಅದೇ ಸೆವೆನ್ ಚಕ್ರಾಸ್ ಇದರದ್ದು ಅದು. ಹೌದು ಹೌದು ಮ್ಯಾಮ್. ಅಂದ್ರೆ ನಮ್ಗೆ ತಿಳಿದಿರೋದು ಇಷ್ಟೇ, ಜ್ಞಾನ ಮಾಡ್ತಾ ಇದೀವಿ. ಇದು ಕೆಲವೊಂದು ನಾವು ಪಡಿತಾ ಇರೋದನ್ನ ಯೂನಿವರ್ಸ್ ನಮ್ಗೆ ಕೊಡ್ತಾ ಇದೆ. ಕೆಲವೊಂದು ಅದಾಗದೇ ನಮ್ಮ ಹತ್ರ ಬರ್ತಾ ಇದ್ದಾಗ ನಾವು ಸ್ವೀಕರಿಸ್ಬೇಕು, ಅದನ್ನ ಪಡ್ಕೋಬೇಕು. ಅದರಿಂದ ಏನೇನು ಉಪಯೋಗ ಅಂತ ತಿಳ್ಕೊಂಡ್ರೆ ನಂಗೆ ಅರ್ಥ ಆಗುತ್ತೆ. ಉಪಯೋಗಿಸಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ ಮ್ಯಾಮ್. ತುಂಬಾ ಅನುಭವಗಳು ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ರತ್ನ ಮ್ಯಾಮ್. ಅಂದ್ರೆ ನಾವು ಕ್ರಿಸ್ಟಲ್ ನನ್ನ ಧ್ಯಾನದಲ್ಲಿ ಅಂದ್ರೆ ನಿಮ್ಮಲ್ಲಿ ಕ್ರಿಸ್ಟಲ್ ಉಪಯೋಗಿಸಿ ಯಾವ ತರ ಬದಲಾವಣೆ ಆಯ್ತು ಅನ್ನೋದನ್ನ ಇವತ್ತು ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡಿದ್ದೀರಾ ಮ್ಯಾಮ್. ನಿಮ್ಗೆ ವೇದಿಕೆಯ ಪರವಾಗಿ ಹಾಗೂ ನಮ್ಮೆಲ್ಲವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ. ಮುಂಚೆ ಕ್ರಿಸ್ಟಲ್ ಬಳಸಕ್ ಮುಂಚೆ ನಾನು ಅಷ್ಟೊಂದು ಜ್ಞಾನ ಮಾಡುವಾಗ ನಿದ್ದೆ ಬಂದ್ಬಿಡೋದು ಇಲ್ಲ ಆಗ್ತಿರ್ಲಿಲ್ಲ. ಒಂದು ಕೂರ್ಬೇಕು ಅಂತ ಒಂದು ಮನ್ಸು ಒಪ್ತಿರ್ಲಿಲ್ಲ ನಾನು. ಏನೋ ಸ್ವಲ್ಪ ಹೊತ್ತು ಕೂರ್ತಾ ಇದ್ದೆ, ಸಾಕು ಮಲ್ಕೊಂಬೋಣ ಅನ್ನೋ ಒಂದು ಇದು ಬರ್ತಿತ್ತು. ಬಟ್ ಥಾಟ್ ಇವಾಗ ಏನಾಗ್ತಿದೆ ಅಂದ್ರೆ, ಎದ್ದೇಳು, ನೀನ್ ಸಾಧನೆ ಮಾಡೋದು ತುಂಬಾ ಇದೆ, ನಿನ್ಗೆ ಅಂತ ನಿನ್ನ ಒಂದು ಇದಿದ್ದಾಗ ನೀನು ಮಲಗಬಾರ್ದು ಅನ್ನೋ ಒಂದು ನನಗೆ ಇದ್ ಮಾಡುತ್ತೆ. ಈಗ ಮನೆಯಲ್ಲೂ ಅಷ್ಟೇ, ನೀನ್ ಏನ್ ಮಾಡ್ತಿದ್ಯಾ ಅಂದ್ರೆ ಫಸ್ಟ್ ಜ್ಞಾನ ಮಾಡೋ ಏನಕ್ಕೆ ಅಂತ ಹೇಳ್ತಾರೆ. ಟಿವಿ ಏನಾದ್ರು ನೋಡಿದ್ರು ಅಷ್ಟೇ. ಹಾಗೆ ತುಂಬಾ ಚೆನ್ನಾಗಿದೆ ಮ್ಯಾಮ್, ತುಂಬಾನೇ ಚೆನ್ನಾಗಿದೆ. ಉಪಯೋಗಿಸಿ. ಅದನ್ನ ಉಪಯೋಗಿಸಿದ ಮೇಲೆ ತುಂಬಾ ಜ್ಞಾನ ಮಾಡೋದು ಜಾಸ್ತಿ ಆಯ್ತು ಮ್ಯಾಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೇ ಎದ್ದು ಕೂತ್ಕೊಳ್ತಾ ಇದ್ದೀನಿ ಇವಾಗ. 3 ಗಂಟೆ ಆಗ್ಲಿ, 3 ಗಂಟೆಗೆ ಎದ್ರೆ ಇವಾಗ ಒಂದು 5:30, 6 ಗಂಟೆವರೆಗೆ ಕ್ಲಾಸಲ್ಲಿ ಇಲ್ಲೇ ಇರ್ತೀನಿ. ತುಂಬಾ ಚೆನ್ನಾಗಿದೆ. ಉಪಯೋಗಿಸಿ. 2 ವರ್ಷದಿಂದಾನು ನೀವು ವೇದಿಕೆನಲ್ಲೇ ಇದ್ದೀರಾ ಮ್ಯಾಮ್? ಮಹಾವತಾರ್ ಫೌಂಡೇಶನ್ ಅಲ್ಲೇ ಇದ್ದೀರಾ 2 ವರ್ಷದಿಂದ, ಅಥವಾ ಧ್ಯಾನಕ್ಕೆ ಬಂದು 2 ವರ್ಷ ಆಯ್ತಾ ನೀವು? ಇಲ್ಲ, ನನ್ ಜ್ಞಾನಕ್ ಬಂದು ಒಂದ್ 3 ವರ್ಷ ಆಯ್ತು ಮ್ಯಾಮ್. 2.5-3 ವರ್ಷದ ಮೇಲೆ ಆಯ್ತು. ಅದೇ ಅವಾಗಿಂದ ಅವಾಗಿರೋ ಲೈಫು ಇವಾಗಿರೋ ಜೀವನಕ್ಕೂ ತುಂಬಾ
ತುಂಬಾನೇ ವ್ಯತ್ಯಾಸ ಇದೆ. ದೇವ್ರನ್ನ ನಮ್ಮಲ್ಲೇ ನೋಡ್ತಾ ಇದೀವಿ ಅನ್ನೋ ಒಂದು ಇದರಲ್ಲಿ ನಾನು ಹೊಂದುತ್ತಾ ಇದ್ದೀನಿ ಮಮ್ಮಿ. ಹೊಂದಿದೀನಿ ಅನ್ನೋದಕ್ಕಿಂತ ಹೊಂದ್ತಾ ಇದೀನಿ. ಒಂದೊಂದೇ ಅವಕಾಶ ಬರ್ತಾ ಇದೆ, ಯೂನಿವರ್ಸ್ ಕಳಿಸ್ತಾ ಇದೆ ಭಗವಂತ, ಪತ್ನಿಜಿ ಗುರುಗಳಿಗಾಗಲಿ ಎಲ್ಲರಿಗೂ ಧನ್ಯವಾದ ಮಮ್. ತುಂಬಾ ಇದೆ ಇಲ್ಲಿ ತಿಳ್ಕೊಳ್ಳೋದು. ನಾವು ತುಂಬಾ ಚೆನ್ನಾಗಿದೆ ಜೀವನ. ಥ್ಯಾಂಕ್ ಯು ಇನ್ನೊಬ್ಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದ್ರೆ ಕ್ರಿಸ್ಟಲ್ ನ ಉಪಯೋಗಿಸಿ ನಾವು ಧ್ಯಾನ ಮಾಡಿದ್ರೆ ಯಾವೆಲ್ಲ ಬದಲಾವಣೆಗಳನ್ನ ಪಡ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಮತ್ತೆ ಏನಾದ್ರೂ ಕ್ವಶನ್ಸ್ ಇದ್ರೆ ನೆಕ್ಸ್ಟ್ ತಗೊಳ್ಳೋಣ ಮ್ಯಾಮ್. ತಗೊಳ್ಳೇಬೇಕಾಗಿರೋಂಥದ್ದು ಕ್ರಿಸ್ಟಲ್ ಅಂದ್ರೆ ಇದು ತಗೊಂಡ್ರೆ ನಮಗೆ ತುಂಬಾನೇ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.